ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಸುಶೆ ಮಾತಾಡ್ತಿರೋದು. ಇದು ಸರ್ಕಾರಿ ರಸ್ತೆ. ಇದು ತಾರ್ ರೋಡಿಂದ 1 ಕಿಲೋಮೀಟ್ರು ಅಂತರದಲ್ಲಿ ಇರೋವಂಥದ್ದು. ಕಂಟಿನ್ಯೂ ಈ ರಸ್ತೆ ಕಂಟಿನ್ಯೂ ಆಗುತ್ತೆ ನೋಡಿ. ಈ ರಸ್ತೆ ಬಂದು ಈ ಫೆನ್ಸಿಂಗಿಂದ ಈ ಬೇಲಿ ತನಕ ಸುಮಾರು ಇದು 4.5 ಎಕರೆ ಒಂದು ಜನರಲ್ ಪ್ರಾಪರ್ಟಿ. ಇದು ಮೈಸೂರು ಕೋಟೆ ರೋಡು, ಉದ್ಬೂರು, ತಳ್ಳೂರು, ಈ ತಳ್ಳೂರು ಮತ್ತು ದೂರ ಈ ಮಾರ್ಗ ಬಂದರೆ 5 ಕಿಲೋಮೀಟ್ರ್ ಆಗುತ್ತೆ ಈ ಒಂದು ಲ್ಯಾಂಡಿಗೆ. ನಮ್ಮ ನಂಜನಗೂಡು ಬ್ರಿಡ್ಜ್ ಕಡೆಯಿಂದ ಬಂದರೆ 7 ಕಿಲೋಮೀಟ್ರ್ ಆಗುತ್ತೆ. ಸುಮಾರು ಈ ರೀತಿ ತೆಂಗಿನ ಮರ ಒಂದು 80 ಇದೆ. ಅಂದರೆ ಮಧ್ಯೆ ಇಲ್ಲ, ಸುತ್ತಾಕಿದ್ದಾರೆ. ಸಾಯಿಲ್ ಮಾತ್ರ ಕಂಪ್ಲೀಟ್ ರೆಡ್ ಸಾಯಿಲ್. ಇದು ಅದು ಮೇಲೆ ನೋಡಿ, ಈ ಕಬ್ಬಿದೆಯಲ್ಲ, ಇದು ಬಾರ್ಡ್ರ್. ಇದು ಸೊ ಇಲ್ಲೇನು ಎಂಟಿ ಲ್ಯಾಂಡ್ ಇದೆಯಲ್ಲ, ಇದು ಕೂಡ ಈ ಸರ್ವೆ ನಂಬರಲ್ಲೇ ಬರುವಂಥದ್ದು. ಸೊ ಆ ಓಣಿ ಏನಿದೆಯಲ್ಲ, ಅದು ಕೂಡ ರಸ್ತೆ. ಅದು ಇದು ಮೈಸೂರು ರಿಂಗ್ ರೋಡಿಗೆ 20 ಕಿಲೋಮೀಟ್ರ್ ಆಗುತ್ತೆ. 20 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್. ಈಗಾಗಲೇ ನಾನು ಹೇಳ್ದಂಗೆ, ನೀವೇನಾದರೂ ಉದ್ಬೂರು, ತಳ್ಳೂರು, ದೂರ ಈ ಮಾರ್ಗದಿಂದ ಬರೋದಾದರೆ ಇಲ್ಲಿಗೆ 5 ಕಿಲೋಮೀಟ್ರ್ ಆಗುತ್ತೆ ದೂರದಿಂದ ಬಂದರೆ. ನೀವು ನಂಜನಗೂಡು ಬ್ರಿಡ್ಜ್ ಕಡೆಯಿಂದ ಬಂದರೆ 7 ಕಿಲೋಮೀಟ್ರ್ ಆಗುತ್ತೆ ಊಟಿ ರೋಡಿಂದ. ಸುಮಾರು 3 ಇಂಚು ನೀರಿದೆ. ಈ ಪೈಪ್ ಎತ್ತು ಬಿಡಿ. ಈ ಕಡೆಗೆ 3-3.5 ಇಂಚು ನೀರಿದೆ ನೋಡಿ. ಹಿಂಗೆ ಸ್ಟ್ರೈಟ್ ಇದು. ಸೊ ಹೇಗೇನಿದೆ ಡೌನ್ ಹೋಗುತ್ತಿದ್ದು. ಒಟ್ಟು 80 ತೆಂಗಿನ ಮರ ಬರುತ್ತೆ. ಮತ್ತು ಅಲ್ಲಿ ಏನೊಂದು ಮರ ಇದೆಯಲ್ಲ, ಅಲ್ಲಿ ಕೂಡ ಒಂದು ಓಪನ್ ವೆಲ್ ಇದೆ, ಬಾವಿ. ಸೊ ಇದು ಈ ಲ್ಯಾಂಡಿನ ಕೊನೆಯ ಭಾಗ. ಇದು ಅದು ಬೋರ್ವೆಲ್ ಇರೋ ಪಾಯಿಂಟು. ಇಡೀ 4.5 ಎಕರೆ ಏನಿದೆಯಲ್ಲ, ಇದೊಂದೇ ಬೋರ್ ಫುಲ್ ಸಪ್ಲೈ ಮಾಡುತ್ತೆ. ಅದು ಬಾವಿ. ಅದು ಕಾಣ್ತೀವಿ ಇರೋದು ಬಾವಿ. ಅದು ಕಂಪ್ಲೀಟ್ ಪ್ಯೂರ್ ರೆಡ್ ಸಾಯಿಲ್. ಇದು ರಿಂಗ್ ರೋಡಿಂದ 20 ಕಿಲೋಮೀಟ್ರ್ ಆಗುತ್ತೆ.
ರೋಡ್ ಬಿಡುತ್ತೆ ಸುಮಾರು ಒಂದು 420 ಅಡಿ ಮೇಲೆ ಬರುತ್ತೆ ಇದು ಈ ಫ್ಲ್ಯಾಟ್ ಇದು. ಸೊ ಏನು 4.5 ಎಕರೆ ಈ ಒಂದು ಪ್ಯೂರ್ ರೆಡ್ ಸಾಯಿಲ್ ಪ್ರಾಪರ್ಟಿ ಇದೆಯಲ್ಲ, ಇದು ಒಬ್ಬರೇ ತೊಗೊಳ್ಲಿಕ್ಕೆ ಹಿಂಸೆ ಆದರೆ ಬೇಕಾದ್ರೆ ಒಂದು 2-3 ಜನ ಸೇರಿ ತೊಗೊಬೋದು. ಇದು ಒಂದೊಂದು ಎಕರೆ ಬೇಕಾದ್ರೆ ತೊಗೊಬೋದು. ಯಾಕೆಂದರೆ ಮೈಸೂರಿಗೆ ಹತ್ರ ಇದೆ. ಇದು JP ನಗರಕ್ಕೇ ಹತ್ರ. ಇದು 20 ಕಿಲೋಮೀಟ್ರ್ ಹೋಗುತ್ತೆ. ಬಟ್ ಎಲ್ಲ ಕಡೆಗೂ ಕಬ್ಬು ಹಾಕಿದ್ದಾರೆ. ಶುಗರ್ ಕೇನ್ ಆಲ್ರೆಡಿ 4.5 ಎಕರೆಗೂ ಕೂಡ ಹಾಕಿದ್ದಾರೆ. ಒಂದು 80 ತೆಂಗು ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಒಂದು 30% ಈ ಸ್ಟೇಜಲ್ಲಿದೆ. ಇದು 70% ಎಲ್ಲ ಈ ಸ್ಟೇಜಲ್ಲಿದೆ. ಸೊ ಡಾಕ್ಯುಮೆಂಟ್ಸು ಜೆನ್ಯೂನ್ ಇದೆ. ಇದು ಸೆಲ್ಫ್ ಪರ್ಚೇಸ್ಡ್ ಪ್ರಾಪರ್ಟಿ. ಸೊ ನೀವು ಕೂಡ ಲೀಗಲಿ ಚೆಕ್ ಮಾಡಿಸ್ಕೊಳ್ಳಿ. ಜೊತೆಗೆ ಸರ್ವೆ ಹಾಕಿ ಬೇಕಾದ್ರೆ ಧ್ವಸ್ತಲ ಮತ್ತೊಮ್ಮೆ ಮಾಡಿಸ್ಬೋದು. ಸರ್ವೆ ರಿಪೋರ್ಟು ಮತ್ತು ಲೀಗಲ್ ರಿಪೋರ್ಟು ಓಕೆ ಅಂದಮೇಲೆ ದೆನ್ ವಿ ವಿಲ್ ಗೋ ಟು ರಿಜಿಸ್ಟ್ರೇಷನ್. ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ಮೈಸೂರಿಗೆ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಸಾಯಿಲ್ ಪ್ಯೂರ್ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ. ಸೊ ತೊಗೊಂಡಂಥವ್ರು ಇದನ್ನೆಲ್ಲ ಕಬ್ಬು ಈ ಒಂದು ಬೆಳೆ ಮುಗಿದ ನಂತರ ನಿಮ್ಮ ಒಂದು ಕಾನ್ಸೆಪ್ಟ್ ಏನಿದೆ ಅದನ್ನು ಇಲ್ಲಿ ಮಾಡ್ಬೋದು. ನೋಡಿ, ಇದು ಬಾವಿ ಇರೋಂಥ ಏರಿಯಾ. ಅದು ಮನೆ ಥರ ಇದೆಯಲ್ಲ, ಅದು ಬಾವಿ ಇದೆ. Okay, thanks for watching.